ಕೇಂದ್ರ ಸರ್ಕಾರದ ವಿರುದ್ಧ ಪಂಜಾಬ್ ರೈತರು ನಡೆಸಿದ್ದ ಬೃಹತ್ ಪ್ರತಿಭಟನೆಯನ್ನ ಬೆಂಬಲಿಸುವ ಮೂಲಕ ಪಂಜಾಬಿ ಗಾಯಕ ನಟ ದಿಲ್ಜಿತ್ ದೋಸಾಂಜ್ ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದೇ ಟೈಮ್ನಲ್ಲಿ ಈಗಿನ ಬಿಜೆಪಿ ಸಂಸದೆ ನಟಿ ಕಂಗನಾ ರಣಾವತ್ ಜೊತೆ ವಾಕ್ಸಮರ ಕೂಡ ನಡೆಸಿದ್ರು. ಬಿಜೆಪಿ ಮತ್ತು ಬಲಪಂಥೀಯರ ಟೀಕೆಗೆ ಗುರಿಯಾಗಿದ್ದ ಗಾಯಕ ದಿಲ್ಜಿತ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡುವ ಮೂಲಕ ಆಶ್ಚರ್ಯಕ್ಕೆ ಕಾರಣ ಆಗಿದ್ದಾರೆ. ಸಂಗೀತ ಕಾರ್ಯಕ್ರಮಗಳ ಮೂಲಕ ಸಂಚಲನ ಮೂಡಿಸಿರೋ ಗಾಯಕ ದಿಲ್ಜಿತ್ ಹೊಸ ವರ್ಷವಾದ ಜನವರಿ 1ನೇ ತಾರೀಕು ಪ್ರಧಾನಿ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಹಾಗೆ ಮೋದಿ ಅವರ ಮಾತೃ ಪ್ರೇಮ, ಗಂಗಾ ನದಿ ಶುದ್ಧೀಕರಣಕ್ಕೆ ಕೈಗೊಂಡ ಕಾರ್ಯಗಳನ್ನ ಕೊಂಡಾಡಿದ್ದಾರೆ. ಭಾರತ ಯಾಕೆ ಮಹಾನ್ ಅಂತ ಇಡೀ ಪ್ರಪಂಚ ಸುತ್ತಿದ ಬಳಿಕ ತಿಳಿತು ಅಂತ ಹೇಳ್ಕೊಂಡಿದ್ದಾರೆ. ಮೋದಿ ಅವರು ಕೂಡ ನಿಮ್ಮ ಹೆಸರು ದಿಲ್ಜಿತ್ ಆಗಿದ್ದು ನೀವು ಎಲ್ಲರ ಹೃದಯವನ್ನ ಗೆದ್ದಿದ್ದೀರಾ ಅಂತ ಹೊಗಳಿದ್ದಾರೆ. ನಂತರ ದಿಲ್ಜಿತ್ ಹಾಡಿದ ಪಂಜಾಬಿ ಹಾಡಿಗೆ ಮೋದಿ ತಲೆದೂಗಿದ್ದಾರೆ. ಪಕ್ಕದಲ್ಲೇ ಇದ್ದ ಟೇಬಲ್ ತಟ್ಟಿ ಗಾಯನಕ್ಕೆ ತಕ್ಕ ತಾಳವನ್ನು ಕೂಡ ಮೋದಿ ಹಾಕಿದ್ದಾರೆ. ಈ ಅಪೂರ್ವ ಸಂಗಮದ ವಿಡಿಯೋವನ್ನ ದಿಲ್ಜಿತ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. 2025ಕ್ಕೆ ಅದ್ಭುತ ಆರಂಭ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ಅತ್ಯಂತ ಸ್ಮರಣೀಯ ಭೇಟಿ ಇದಾಗಿತ್ತು. ಸಂಗೀತ ಸೇರಿದಂತೆ ಸಹಜವಾಗಿ ಅನೇಕ ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ದಿಲ್ಜಿತ್ ಅವರು ಪ್ರಧಾನಮಂತ್ರಿಯೊಂದಿಗಿನ ಭೇಟಿಯ ಕೆಲವು ಚಿತ್ರಗಳನ್ನ ಶೇರ್ ಮಾಡಿಕೊಂಡು ಹೀಗೆ ಬರೆದುಕೊಂಡಿದ್ದಾರೆ. ಇನ್ನು ಪಿಎಂ ಮೋದಿ ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ದಿಲ್ಜಿತ್ ರನ್ನ ಭೇಟಿಯಾಗಿರೋದ್ರ ಬಗ್ಗೆ ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ದಿಲ್ಜಿತ್ ದೋಸಾಂಜ್ ಅವರೊಂದಿಗೆ ಉತ್ತಮ ಸಂವಾದ ನಡೆಯಿತು. ಅವರು ನಿಜವಾಗ್ಲೂ ಬಹುಮುಖ ಪ್ರತಿಭೆ, ಹಾಗೆ ಸಂಪ್ರದಾಯದ ಮಿಶ್ರಣ. ನಾವು ಸಂಗೀತ, ಸಂಸ್ಕೃತಿ ಮತ್ತು ಹೆಚ್ಚಿನ ವಿಷಯಗಳ ಬಗ್ಗೆ ಮಾತನಾಡಿದ್ವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಒಟ್ನಲ್ಲಿ ಇವರಿಬ್ಬರ ಈ ಭೇಟಿ ಒಂದ್ ರೀತಿ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿರೋದು ಸತ್ಯ. हिंदुस्तान के गांव का एक लड़का जब दुनिया में नाम रोशन करता है तो अच्छा लगता है. आपके परिवार ने उसका नाम दिलजीत रखा तो आप जीतते ही जाते हो लोगों को. हम पढ़ते थे कि मेरा भारत महान. जब मैं भारत घूमा ना जी पूरा तो मेरे को पता चला ये क्यों कहते हैं मेरा भारत महान. सचमुच में भारत की विशालता एक अपना शक्ति है. हम लोग एक वाइब्रेंट सोसाइटी है. भारत में सबसे बड़ा कोई जादू जिसको कह लो तो वो योग है. और जिसने योगा को अनुभव किया है वो उसकी ताकत जानता है. मैंने आपका इंटरव्यू देखा था सर अभी हाल ही में. हमारे लिए आप प्रधानमंत्री एक बहुत बड़ा पद है तो हम शायद एक जो उसके पीछे एक माँ और बेटा और इंसान है वो कई बार वो भूल जाता है क्योंकि एक औहदा बहुत बड़ा है. जब आप अपने माँ को लेके और गंगा मैया को लेके वो दिल भरा वो टच होता था. एक्चुअली ये दिल से बात निकली है तभी दिल तक निकली.